ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ಸುಸ್ವಾಗತ. ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ ಸಂಚಿಕೆ 4. ವರುಣ್ ತನ್ನ ತಾತನಿಗೆ ಹುಸಿ ಮುನಿಸಿನಲ್ಲಿ, ತಾತ ಇದು ಮೋಸ, ನನಗೆ ಹುಡುಗಿ ಒಪ್ಪಿಗೆ ಇದ್ದಾಳೋ ಇಲ್ವೋ ಅಂತ ಕೇಳದೆ ನೀವೇ ಹೇಗೆ ಒಪ್ಪಿಗೆ ಕೊಡುತ್ತೀರಾ, ಮದುವೆ ಆಗಬೇಕಿರೋದು ನಾನು ಎಂದು ಹೇಳಿ ಹುಬ್ಬಾರಿಸುತ್ತಾನೆ. ವಿನಾಯಕ್ ಅದಕ್ಕೆ ನಗುತ್ತಾ, ಅಂದರೆ ಹುಡುಗಿ ಇಷ್ಟ ಆಗಲಿಲ್ವಾ, ಬೇಡವಾ ಅವಳು ನಿನಗೆ? ನೀನು ಬೇಡ ಅಂದರೆ ನನಗೆ ಪರಿಚಯ ಇರೋರೊಬ್ಬರು ಹೇಳಿದ್ರು ನಿಮ್ಮ ಕಡೆ ಯಾವುದಾದ್ರೂ ಹುಡುಗಿ ಇದ್ದರೆ ತೋರಿಸಿರಿ ಅಂತ ಹೇಳುವಷ್ಟರಲ್ಲಿ ವರುಣ್ ಸಣ್ಣ ದನಿಯಲ್ಲಿ, ತಾತ ನಾನು ಯಾವಾಗ ಬೇಡ ಅಂದೆ ಎಂದು ಅವರ ಮೇಲೆ ಹುಸಿ ಮುನಿಸಿನಿಂದ ರೇಗುತ್ತಾನೆ. ಅವರ ಮಾತುಕತೆ ಕೇಳಿದ ಎಲ್ಲರೂ ನಗುತ್ತಿರುತ್ತಾರೆ. ನಂತರ ಇಬ್ಬರು ಇವತ್ತು ಒಳ್ಳೆಯ ದಿನ ಅಂತ ಪುರೋಹಿತರು ಹೇಳಿದ್ದರಿಂದ ತಾಂಬೂಲ ಬದಲಿಸಿಕೊಂಡು ಮದುವೆಗೆ ಅಧಿಕೃತವಾಗಿ ಒಪ್ಪಿಗೆಯನ್ನು ಕೊಡುತ್ತಾರೆ. ಬಂದಿರೋ ಗಂಡಿನ ಕಡೆಯವರಿಗೆ ಊಟಕ್ಕೆ ಬಡಿಸಿದಾಗ ಕೃಷ್ಣರವರು ಶಂಕರ್ಗೆ, ನೀವು ಕುಳಿತುಕೊಳ್ಳಿ ಬೀಗರೆ, ನಮ್ಮ ಜೊತೆನೇ ಊಟಕ್ಕೆ ಎಂದು ಹೇಳಿದಾಗ, ಇಲ್ಲ ಮೊದಲು ನೀವು ಊಟ ಮಾಡಿ, ನಾವು ನಿಧಾನಕ್ಕೆ ಮಾಡ್ತೇವೆ ಎಂದು ಹೇಳುತ್ತಾರೆ. ವರುಣ್, ಮಾವ ಮನೆಯವರು ಅಷ್ಟೇ ಇರೋದು ಅಲ್ವಾ, ಎಲ್ಲರೂ ಬನ್ನಿ ಊಟಕ್ಕೆ, ಒಟ್ಟಿಗೆ ಊಟ ಮಾಡೋಣ ಎಂದಾಗ ಅಲ್ಲೇ ಊಟ ಬಡಿಸುತ್ತಿದ್ದ ಶೀಲಾರವರು, ಇಲ್ಲ ನೀವು ಊಟ ಮಾಡಿ, ನಾವು ಆಮೇಲೆ ಊಟ ಮಾಡ್ತೀವಿ ಎಂದು ಸಂಕೋಚದಿಂದ ಹೇಳುತ್ತಾರೆ. ಶೋಭಾರವರು, ಅಳಿಯನೇ ಹೇಳ್ತಾ ಇದ್ದಾನೆ ಕುಳಿತುಕೊಳ್ಳಿ ಎಂದು ಮನೆಯವರೆಲ್ಲರೂ ಒತ್ತಾಯ ಮಾಡಿದಾಗ ತುಂಬ ಹೇಳಿಸಿಕೊಳ್ಳಬಾರದೆಂದು ಅವರು ಸಹ ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ರಿದಾನ್ ಮಾತ್ರ ತನ್ನ ಮನೆಯವರ ಹತ್ತಿರ ಹೋಗದೆ ಅಶ್ವಿನಿ ಜೊತೆಯೇ ಊಟ ಮಾಡುತ್ತಾನೆ. ಅವಳೇ ಅವನಿಗೆ ತಿನ್ನಿಸುತ್ತಿರುತ್ತಾಳೆ. ಎಲ್ಲರ ಊಟ ಮುಗಿದು ಮನೆಯವರೆಲ್ಲರೂ ಮದುವೆ ಎಲ್ಲಿ ಹೇಗೆ ಮಾಡಬೇಕು ಅಂತ ಯೋಚಿಸಿ ನಾಳೆ ಫೋನ್ ಮಾಡಿ ಎಂದೇಳಿ ಅಲ್ಲಿಂದ ಹೊರಟಾಗ ರಿದಾನ್ ಅಶ್ವಿನಿಯ ಮಡಿಲಲ್ಲಿ ಮಲಗಿರುತ್ತಾನೆ. ವರುಣ್ ಅವನನ್ನು ಎತ್ತಿಕೊಂಡು ಕಾರ್ ಬಳಿ ಹೋಗಿ ತನ್ನ ಅಜ್ಜಿಯ ಕೈಗೆ ಅವನನ್ನು ಕೊಟ್ಟು ಡ್ರೈವಿಂಗ್ ಮಾಡಲು ಹೋಗುತ್ತಾನೆ. ಎಲ್ಲರೂ ಅವರ ಮನೆಗೆ ಖುಷಿಯಿಂದ ಮರಳುತ್ತಾರೆ. ಅಶ್ವಿನಿ ಊಟ ಸೀರೆ ಬಿಚ್ಚಿ ಸಿಂಪಲ್ ಕುರ್ತಾ ಹಾಕಿಕೊಂಡು ಕೆಳಗಡೆ ಬಂದು ತನ್ನ ತಾಯಿಯ ಜೊತೆ ಸೇರಿ ಮನೆಯನ್ನು ಕ್ಲೀನ್ ಮಾಡಿ ಒಂದು ಕಪ್ ಕಾಫಿ ಮಾಡಿಕೊಂಡು ತನ್ನ ರೂಮ್ ಸೇರಿಕೊಳ್ಳುತ್ತಾಳೆ. ಅಶ್ವಿನಿ ಕಾಫಿ ತೆಗೆದುಕೊಂಡು ಬಾಲ್ಕನಿಗೆ ಬಂದು ಚೇರ್ ಮೇಲೆ ಕುಳಿತು ವರುಣ್ ಮತ್ತು ಅವಳ ನಡುವೆ ನಡೆದ ಸಂಭಾಷಣೆಯನ್ನು ನೆನಪು ಮಾಡಿಕೊಳ್ಳುತ್ತಾಳೆ. ಅಶ್ವಿನಿಗೆ ಬೆಳಿಗ್ಗೆ ತನ್ನ ತಂದೆ ತಾಯಿಯ ಮಾತನ್ನು ಕೇಳಿ ಈಗ ಯಾವ ಹುಡುಗ ಬಂದರೂ ಒಪ್ಪಿಕೊಳ್ಳಬೇಕು ಎಂದು ನಿರ್ಧರಿಸಿರಿಯೇ ಕೆಳಗಡೆ ಬಂದಿರುತ್ತಾಳೆ. ಅಶ್ವಿನಿಗೂ ವರುಣ್ ಸಹ ಮೊದಲ ನೋಟದಲ್ಲೇ ಇಷ್ಟವಾಗುತ್ತಾನೆ. ಅಶ್ವಿನಿ ವರುಣ್ ಇಬ್ಬರು ಟೆರೆಸ್ ಮೇಲೆ ಬಂದು ಅಶ್ವಿನಿ ಸುಮ್ಮನೆ ಒಂದು ಕಡೆ ನೋಡುತ್ತಾ ನಿಂತಿದ್ದರೆ ವರುಣ್ ಅವಳನ್ನೇ ನೋಡುತ್ತಾ ಮೈ ಮರೆತಿದ್ದ. ಸ್ವಲ್ಪ ಸಮಯಕ್ಕಾದರೂ ವರುಣ್ ಏನು ಮಾತನಾಡದೆ ಇರುವುದು ನೋಡಿ ಅವನ ಕಡೆ ತಿರುಗಿದಾಗ ಅವನು ತನ್ನನ್ನೇ ನೋಡುತ್ತಿದ್ದನ್ನು ನೋಡಿ ಅವಳಿಗೆ ನಾಚಿಕೆಯಾಗಿ ಕೆನ್ನೆ ಕೆಂಪಾಗುತ್ತದೆ. ಅಶ್ವಿನಿ ತನ್ನ ಗಂಟಲನ್ನು ಸರಿಪಡಿಸಿಕೊಳ್ಳುವ ಹಾಗೆ ಮಾಡಿದಾಗ ವರುಣ್ ಅವಳನ್ನು ನೋಡುವುದು ಬಿಟ್ಟು ಏನಾಯಿತು ಎಂದಾಗ ಅವಳಿಗೆ ನಗು ಬರುತ್ತದೆ. ಅಶ್ವಿನಿ ನಗುತ್ತಾ, ಮಾತನಾಡಬೇಕು ಅಂತ ಬಂದು ಏನು ಮಾಡುತ್ತಿದ್ದೀರಿ ನೀವು ಎಂದು ಕೇಳಿದಾಗ ವರುಣ್ಗೆ ನಾಚಿಕೆಯಾಗಿ ತುಂಟ ನಗು ಬೀರುತ್ತಾ, ಏನಿಲ್ಲ ಹೀಗೆ ನೇಚರ್ ನೋಡುತ್ತಿದ್ದೆ ಅಂತ ಅಂದರೂ ಮನಸ್ಸಿನಲ್ಲಿ, ಎಷ್ಟು ಮುದ್ದಾಗಿದ್ದೀಯ ನೀನು, ನಿನ್ನನ್ನು ನೋಡ್ತಾ ಇದ್ದರೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಫಾರ್ ಎ ಫಸ್ಟ್ ಟೈಮ್ ನನಗೂ ಒಂದು ಲವ್ ಆಗಿದೆ, ಆದರೆ ನಾನು ಹೇಳೋ ವಿಷಯ ಕೇಳಿ ನೀನು ನನ್ನ ರಿಜೆಕ್ಟ್ ಮಾಡಿದರೆ ಅಂತ ಯಾಕೋ ಫಸ್ಟ್ ಟೈಮ್ ಭಯ ಸಹ ಆಗ್ತಾ ಇದೆ. ನಾನು ಹುಡುಗಿ ನೋಡಲು ಹೋದಾಗ ಈ ಹುಡುಗಿಯರ ಮನೆಯವರ ಮುಂದೆನೇ ಇರೋ ವಿಷಯ ಹೇಳುತ್ತಿದ್ದೆ, ಆದರೆ ಈಗ ಎಂದುಕೊಂಡು ಅವಳ ಮುಖ ನೋಡಿ, ಇಲ್ಲ ನನಗೆ ನನ್ನ ಪ್ರೀತಿಗಿಂತ ನನ್ನ ಮಗನೇ ಇಂಪಾರ್ಟೆಂಟ್ ಅಂತ ನಿರ್ಧರಿಸಿ ಅವಳ ಮುಖ ನೋಡಿ ಅದು ಎಂದು ಇರುವ ವಿಷಯ ಹೇಳಲು ಒದ್ದಾಡುತ್ತಿರುತ್ತಾನೆ. ಅವನು ಟೆನ್ಷನ್ ಮಾಡಿಕೊಂಡಿದ್ದನ್ನು ನೋಡಿ ಅವನನ್ನು ಸಮಾಧಾನ ಮಾಡಲು, ವರುಣ್ ನೀವು ನನ್ನ ಹತ್ತಿರ ಯಾವ ವಿಷಯ ಹೇಳಬೇಕೆಂದಿದ್ದೀರೋ ಅದನ್ನು ಧೈರ್ಯವಾಗಿ ಹೇಳಿ, ನೀವು ಹೇಳಿದ ಮಾತನ್ನು ಕೇಳಿ ನಾನು ಕೋಪ ಮಾಡಿಕೊಂಡು ಯಾವ ಡಿಸಿಷನ್ ತಗೊಳ್ಳೋದಿಲ್ಲ, ನಿಧಾನವಾಗಿ ಯೋಚಿಸಿ
ನಾನು ನನ್ನ ನಿರ್ಧಾರವನ್ನು ಹೇಳುತ್ತೀನಿ ಎಂದು ಹೇಳುತ್ತಾಳೆ. ಅವಳ ಮಾತನ್ನು ಕೇಳಿ ವರುಣ್ ಸಮಾಧಾನಗೊಂಡು ಅವಳ ಮುಖವನ್ನೇ ನೋಡುತ್ತಾ ಇದ್ದರೆ ಇರೋ ವಿಷಯ ನಾನು ಹೇಳುವುದಿಲ್ಲ ಎಂದೆನಿಸಿ ಅವಳಿಗೆ ಬೆನ್ನಾಕಿ, ನೀವು ಇಷ್ಟು ಹೊತ್ತು ಮುದ್ದು ಮಾಡುತ್ತಿದ್ದ ಮಗುವಿನ ತಂದೆ ನಾನೇ ಎಂದು ಹೇಳುತ್ತಾನೆ. ಅವನ ಮಾತು ಕೇಳಿ ಅಶ್ವಿನಿಗೆ ಒಂದು ಕ್ಷಣಕ್ಕೆ ಕೋಪ ಬಂದರೂ, ಅಂದರೆ ನನಗೇನು ಅರ್ಥ ಆಗುತ್ತಿಲ್ಲ, ಕರೆಕ್ಟಾಗಿ ಹೇಳಿ ಎಂದಾಗ ವರುಣ್ ತನ್ನ ಹಳೆ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ. ನಾನು ಓದೋಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ದಾಗ ಅಲ್ಲಿ ಒಂದು ದಿನ ಪಾರ್ಟಿಗೆ ಹೋಗಿದ್ವಿ. ಫ್ರೆಂಡ್ಸ್ ಎಲ್ಲ ಸೇರಿ ನನಗೆ ಡ್ರಿಂಕ್ಸ್ ಕುಡಿಸಿದರು. ನನಗೆ ಅದರ ಸ್ಮೆಲ್ ಸಹ ಆಗುವುದಿಲ್ಲ ಅಂತ ಗೊತ್ತಿದ್ದರಿಂದ ಅವರು ಜ್ಯೂಸ್ನಲ್ಲಿ ಮಿಕ್ಸ್ ಮಾಡಿದ್ದರು. ಕುಡಿಯುವಾಗ ನನಗೆ ಅದು ಡ್ರಿಂಕ್ಸ್ ಅಂತ ಗೊತ್ತಾಗಲಿಲ್ಲ. ಆದರೆ ಅದು ಆಮೇಲೆ ಗೊತ್ತಾಗಿ ಮನೆಗೆ ಹೋದರೆ ಪ್ರಾಬ್ಲಮ್ ಅಂತ ಅಲ್ಲೇ ಒಂದು ರೂಮ್ ಬುಕ್ ಮಾಡಿ ನಾನು ನನ್ನ ರೂಮಿಗೆ ಹೋಗೋ ಬದಲು ಅಲ್ಲೇ ಪಕ್ಕದ ರೂಮ್ಗೆ ಹೋದೆ. ಸೊ ಅಲ್ಲಿ ಅಂತ ಹೇಳಿ ತನ್ನ ಮಾತನ್ನು ನಿಲ್ಲಿಸಿ ಅವಳಿಗೆ ತನ್ನ ಮೇಲೆ ಯಾವ ಭಾವನೆ ಮೂಡುತ್ತಿದೆ ಅಂತ ಅವಳ ಕಡೆ ತಿರುಗಿ ನೋಡಿದಾಗ ಅವಳು ಕೈಕಟ್ಟಿ ಗಂಭೀರವಾಗಿ ಅವನ ಮಾತನ್ನು ಕೇಳುತ್ತಿದ್ದನ್ನು ನೋಡಿ ವರುಣ್ ಅವಳ ಗಂಭೀರ ಮುಖ ನೋಡಿ ಅವನಿಗೆ ಮಾತನ್ನು ಮುಂದುವರೆಸಲು ಆಗದೆ ಇದ್ದಾಗ ಅವಳೇ ಆಮೇಲೆ ಅಲ್ಲಿ ಏನಾದರೂ ನಡೆಯಬಾರದು ನಡೀತಾ, ಕಂಪ್ಲೀಟಾಗಿ ಹೇಳಿ ಅಂತ ಹೇಳುತ್ತಾನೆ. ವರುಣ್ ನಿಮ್ಮ ಗೆಸ್ ಸರಿ ಇದೆ ಎಂದಾಗ ಅಶ್ವಿನಿ ಸರಿ ಅದು ಬಿಡಿ, ಮುಂದೆ ಏನಾಯಿತು ಅಂತ ಹೇಳಿ ಎಂದು ಅವನ ಮುಖವನ್ನೇ ಸೀರಿಯಸ್ ಆಗಿ ನೋಡಿ ಹೇಳಿದಾಗ ವರುಣ್ ಅವನ ಮಾತನ್ನು ಮುಂದುವರೆಸುತ್ತಾ, ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ನಾವಿದ್ದ ಪರಿಸ್ಥಿತಿ ನೋಡಿ ಭಯ ಆಯಿತು. ಯಾಕೆಂದರೆ ಇಬ್ಬರು ಅಪರಿಚಿತ ಹುಡುಗ ಹುಡುಗಿಯ ಮಧ್ಯೆ ಏನೋ ನಡೆಯಬಾರದಿತ್ತೋ ಅದು ನಡೆದಿತ್ತು. ನಾನೇನೋ ಒಬ್ಬ ಹುಡುಗ, ಹೇಗೋ ನಡೆಯುತ್ತೆ, ಆದರೆ ಹುಡುಗಿಗೆ ಇದು ಅವಳ ಜೀವನದ ಪ್ರಶ್ನೆ. ನಾನಂತೂ ಅವತ್ತೇ ಅವಳು ಏನೇ ಶಿಕ್ಷೆ ಕೊಟ್ಟರೂ ಅನುಭವಿಸೋಕೆ ರೆಡಿ ಇದ್ದೆ. ಅವರು ಮದುವೆ ಆಗು ಅಂದಿದ್ದರೂ ನಾನು ಒಪ್ಪಿಕೊಳ್ಳುತ್ತಿದ್ದೆ. ಆ ಹುಡುಗಿ ಎದ್ದ ಮೇಲೆ ಅವಳಿಗೆ ಮುಖ ತೋರಿಸಲು ತಪ್ಪು ನನ್ನ ಕಡೆಯಿಂದ ಇದ್ದಿದ್ದರಿಂದ ನನಗೆ ಒಂಥರ ನಾಚಿಕೆಯಾಗಿ ಸುಮ್ಮನೆ ಮಲಗಿರುವ ಥರ ನಾಟಕ ಮಾಡಿದೆ. ಆದರೆ ನಾನೇನು ಅಂದುಕೊಂಡಿದ್ದೆನೋ ಅದು ಏನೂ ಆಗಲೇ ಇಲ್ಲ. ಅವಳು ಯಾವ ಗಲಾಟೆನೂ ಮಾಡಲೇ ಇಲ್ಲ. ಅವಳು ಎದ್ದು ಅವಳ ಪಾಡಿಗೆ ಅವಳು ಸ್ನಾನ ಮಾಡಿ ಬಟ್ಟೆ ತೊಟ್ಟು ಹೊರಗಡೆ ಬಂದು ನನ್ನ ಎಬ್ಬಿಸಿದಳು. ನನಗೆ ಮಾತನಾಡೋಕ್ಕೂ ಬಿಡದೆ ಅವಳೇ, ಇದರಲ್ಲಿ ಇಬ್ಬರದು ತಪ್ಪಿದೆ, ಆಗಿರೋದನ್ನು ಬದಲಿಸೋಕೆ ಆಗಲ್ಲ. ಸೊ ರಾತ್ರಿ ನಡೆದದ್ದು ಕನಸು ಅಂತ ಮರೆತು ಬಿಡು, ನಾನು ಮರೆಯುತ್ತೇನೆ, ನಾವು ಅಪರಿಚಿತರಾಗೇ ಇರೋಣ ಅಂತ ಹೇಳಿ ಅಲ್ಲಿಂದ ಹೋದಳು. ಆದರೆ ಅವಳು ಹೇಳಿದಷ್ಟು ಸುಲಭವಾಗಿ ನನಗೆ ಆ ವಿಷಯ ಮರೆಯೋಕೆ ಸಾಧ್ಯವೇ ಇರಲಿಲ್ಲ. ಆಮೇಲೆ ದಿನ ಕಳೆದ ಹಾಗೆ ಅದನ್ನು ಮರೆತು ಬಿಟ್ಟಿದ್ದೆ. ಆದರೆ ಅವತ್ತು ನಡೆದ ಆ ತಪ್ಪು ನನಗೆ ಮಗುವಿನ ರೂಪದಲ್ಲಿ ಸಿಗುತ್ತದೆ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅಂತ ಹೇಳಿದವನ ದನಿಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಆದರೆ ಇಷ್ಟೆಲ್ಲ ಹೇಳಬೇಕಾದರೆ ಅವನು ಒಂದು ನಿಮಿಷಕ್ಕೂ ಅಶ್ವಿನಿ ಮುಖ ನೋಡಲಿಲ್ಲ. ಒಬ್ಬ ಸ್ಟೂಡೆಂಟ್ ಟೀಚರ್ ಏನನ್ನು ಉತ್ತರ ಕೇಳಿದ್ದಕ್ಕೆ ಆ ಸ್ಟೂಡೆಂಟ್ ರಾತ್ರಿಯೆಲ್ಲ ಅದನ್ನು ಉರು ಹೊಡೆದು ಹೇಳಿದ್ದ ಹಾಗಿತ್ತು ಅವನು ಹೇಳಿದ್ದು. ಅಶ್ವಿನಿ ಅವನ ಮಾತು ನಡೆನುಡಿಗಳಲ್ಲಿ ಯಾವುದಕ್ಕೂ ಸಾಮ್ಯತೆ ಇರಲಿಲ್ಲ. ಅದು ಯಾಕೋ ಅವನು ಹೇಳಿದ್ದು ಯಾವುದೂ ನಿಜ ವಿಷಯ ಅಲ್ಲ, ನಿಜ ಬೇರೆ ಏನೋ ಇದೆ, ಅದನ್ನು ಹೇಳಲಾಗದೆ ಎಲ್ಲರಿಗೂ ಈ ರೀತಿ ಹೇಳಿದ್ದಾರೆ ಅಂತ ಅವಳ ಮನಸ್ಸಿಗೆ ಅನ್ನಿಸಿದಾಗ ಅವಳು ತನ್ನ ಮನಸ್ಸಿನ ಮಾತನ್ನು ನಂಬಿ ತನ್ನ ಕೈ ಮುಂದೆ ಮಾಡಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ವರುಣ್ನ ಹೃದಯಕ್ಕೆ ಯಾರೋ ಈಟಿಯಿಂದ ಹಿರಿದಷ್ಟು ನೋವಾಗಿತ್ತು. ಅವಳು ಸಹ ನನ್ನನ್ನು ರಿಜೆಕ್ಟ್ ಮಾಡ್ತಾಳೆ ಅಂತನಿಸಿ ನಿಟ್ಟುಸಿರು ಬಿಟ್ಟು ಸೋತ ದನಿಯಲ್ಲಿ ನನ್ನ ಮಾತನ್ನು ಪೂರ್ತಿ ಕೇಳಿ ಎಂದೇಳುವಷ್ಟರಲ್ಲಿ ಅವಳೇ ಅವನ ಮಾತಿನ ಮಧ್ಯ ಬಾಯಿ ಹಾಕಿ, ಈಗ ನೀವು ನನ್ನನ್ನು ಮದುವೆ ಆದರೆ ಆಮ್ ಐ ಯುವರ್ ಫಸ್ಟ್ ಲವ್ ಅಂತ ಹೇಳಿದಾಗ ವರುಣ್ ಕಣ್ಣಲ್ಲಿ ಮಿಂಚಿದ್ದರೆ ಅವಳು ಹೇಳಿದ್ದು ನಿಜಾನೋ ಸುಳ್ಳೋ ಅಥವಾ ನಾನು ಕನಸು ಕಾಣ್ತಿದ್ದೇನಾ ಅಂತ ಡೌಟ್ ಬಂದು ಅವಳ ಕೈಯನ್ನು ಜಿಗುಟಿದಾಗ ಅಶ್ವಿನಿ ಔಚ್, ಇಷ್ಟು ಜೋರಾಗಿ ಜಿಗುಟೋದು, ಯಾರಾದರೂ ಹೇಳಿದ್ದು ನಿಜಾನ ಅಂತ ಅನಿಸಿದರೆ ಅವರಿಗೆ ಅವರೇ ಜಿಗುಟಿಕೊಳ್ಳಬೇಕೇ ಹೊರತು
ಯಾರೋ ಎದುರಿಗೆ ಇರುವವರ ಕೈಯಲ್ಲ, ಹುಸಿ ಕೋಪದಲ್ಲಿ ಹೇಳಿದ್ದಾಗ ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತದೆ. ವರುಣ್ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದನ್ನು ನೋಡಿ ಅವನ ಕೈ ಹಿಡಿದು, ಏನಾಯಿತು, ಯಾಕೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ, ನೀವು ಮುಂಚೆ ಯಾರನ್ನಾದರೂ ಲವ್ ಮಾಡಿದ್ರಾ ಅಂತ ಕೇಳಿದಾಗ ವರುಣ್ ಅವಳನ್ನು ಗಟ್ಟಿಯಾಗಿ ತಬ್ಬುತ್ತಾನೆ. ಅವನ ಈ ನಡೆ ಅಶ್ವಿನಿಗೆ ಆಶ್ಚರ್ಯವಾದರೂ ಅವನ ತಬ್ಬುಗೆಯಲ್ಲಿ ಯಾವುದೇ ಕೆಟ್ಟ ಯೋಚನೆ ಇಲ್ಲದೆ ಕೇವಲ ತನ್ನ ನೋವನ್ನು ಹಂಚಿಕೊಳ್ಳಲು ಒಬ್ಬರ ಆಸರೆ ಬಯಸಿದ್ದನ್ನು ನೋಡಿ ಅವನ ಬೆನ್ನು ನೇವರಿಸುತ್ತಾ ಸುಮ್ಮನೆ ನಿಂತಿರುತ್ತಾನೆ. ವರುಣ್ ಸಮಾಧಾನವಾದ ನಂತರ ಅವಳ ಅಪ್ಪುಗೆಯಿಂದ ಹೊರಬಂದು ಅವಳ ಕೈಯನ್ನು ಹಿಡಿದು, ನಾನು ಇಷ್ಟು ವರ್ಷದಲ್ಲಿ ಯಾವ ಹುಡುಗಿಯನ್ನು ಪ್ರೀತಿಸಲಿಲ್ಲ. ನನಗೆ ನನ್ನ ಡ್ರೀಮ್ಸ್ ಮುಖ್ಯ ಆಗಿತ್ತು. ಯು ಆರ್ ಮೈ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್. ಅಂದು ನನ್ನ ಮಗುವಿಗೆ ತಾಯಿಯಾಗಿ, ನನ್ನ ಜೀವನದ ಸಹಧರ್ಮಿಣಿಯಾಗಿ, ನನ್ನ ಹೃದಯದ ರಾಣಿಯಾಗಿ ನನ್ನ ಜೀವನಕ್ಕೆ ಬರ್ತೀರಾ ಅಂತ ಕೇಳಿದವನ ಕಣ್ಣಲ್ಲಿದ್ದ ಪ್ರೀತಿಗೆ ಅವಳು ಕರಗಿಯೇ ಹೋಗಿದ್ದಳು. ಅಶ್ವಿನಿ ಅವನಿಗೆ ಏನನ್ನು ಹೇಳದೆ ಅವನ ಕೈ ಹಿಡಿದೆ ಮೆಟ್ಟಿಲನ್ನು ಇಳಿದು ನಂತರ ಅವನ ಕೈ ಬಿಟ್ಟು ಮುಗುಳು ನಗುತ್ತಾ ಮುಂದೆ ಹೋಗುತ್ತಾಳೆ. ಅಶ್ವಿನಿ ಇದನ್ನೆಲ್ಲ ನೆನೆಯುತ್ತಾ, ನಿಮ್ಮಿಂದ ನನ್ನ ಜೀವನದಲ್ಲಿ ನಾನು ಅಂದುಕೊಂಡ ಒಂದು ಕನಸು ನಿಜವಾಗುತ್ತಿದೆ. ಥ್ಯಾಂಕ್ ಯು ವರುಣ್ ಎಂದೇಳಿ ಅಲ್ಲಿಂದ ಎದ್ದು ಮಂಚದ ಮೇಲೆ ಮಲಗಿ, ಇರೋ ವಿಷಯವನ್ನು ಅಪ್ಪ ಅಮ್ಮನಿಗೆ ಹೇಗೆ ಹೇಳಲಿ, ಹೇಳದೆ ಹೋದರೆ ತಪ್ಪಾಗುತ್ತದೆ, ಸತ್ಯ ಬೇರೆಯವರಿಂದ ಗೊತ್ತಾದರೆ ಅವರ ಮನಸ್ಸಿಗೂ ನೋವಾಗುತ್ತದೆ ಅಂತ ಯೋಚಿಸುತ್ತಾ ಹಾಗೇ ನಿದ್ದೆ ಹೋಗುತ್ತಾಳೆ. ಧನ್ಯವಾದಗಳು.